ಸ್ವಾಗತಿಸಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ನಮ್ಮ ರಾಜ್ಯದ ಹೆಮ್ಮೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು. ಸರ್, ಬಹಳ ಖುಷಿ ಆಯ್ತು ತಾವು ಬಂದಿದ್ದು. ಸಾಹಿತಿಗಳು ಅಂದ್ರೆ ಶ್ರೇಷ್ಠ ಕಥೆಗಾರರು. ನಾವು ಯೋಚನೆ ಮಾಡೋ ರೀತಿಯನ್ನ ಬದಲಾಯಿಸಿದಂತ ಕಥೆಗಳನ್ನ ಬರ್ದಿದ್ರಿ. ಇವತ್ತು ನಿಮ್ಮ ಜೀವನದ ಕಥೆಯನ್ನ ನಿಮ್ಮ ಬಾಯಲ್ಲೇ ಕೇಳಬೇಕು ಅನ್ನೋದೇ ನಮ್ಮ ಆಸೆ. ಹಾಗಾಗಿ ಮತ್ತೊಮ್ಮೆ ಸ್ವಾಗತ. ಇವರು ಡಾಕ್ಟರ್ ಚಂದ್ರಪ್ಪ ಬಸವಣ್ಣಪ್ಪ ಕಂಬಾರರು. ಹುಟ್ಟಿದ್ದು ಜನವರಿ 2, 1937 ಬೆಳಗಾವಿಯ ಗೋಡಗೇರಿಯಲ್ಲಿ. ತಂದೆ ಬಸವಣ್ಣಪ್ಪ ಕಂಬಾರರು, ತಾಯಿ ಚೆನ್ನವ್ವ. ಈ ದಂಪತಿಗಳ 7 ಜನ ಮಕ್ಕಳಲ್ಲಿ ಇವರು 5ನೇವರು. ಇವರ ಅಕ್ಕಂದಿರು ಬಾಗವ್ವ ಹಾಗೂ ಬಾಳವ್ವ. ಅಣ್ಣಂದಿರು ಪರಸಪ್ಪ ಕಂಬಾರ, ಬಾಳಪ್ಪ ಕಂಬಾರ. ತಮ್ಮಂದಿರು ಯಲ್ಲಪ್ಪ ಕಂಬಾರ ಹಾಗೂ ಮಹಾದೇವ ಕಂಬಾರ. ಇವರ ಧರ್ಮಪತ್ನಿ ಸತ್ಯಭಾಮ. ಮಕ್ಕಳು ಜಯಶ್ರೀ, ರಾಜು ಕಂಬಾರ, ಗೀತಾ ಹಾಗೂ ಚೆನ್ನಮ್ಮ. ಧಾರವಾಡ ವಿಶ್ವವಿದ್ಯಾಲಯದಿಂದ MA ಪದವಿ ಪಡೆದು ಉತ್ತರ ಕರ್ನಾಟಕದ ಜಾನಪದ ರಂಗಭೂಮಿಯ ಬಗ್ಗೆ PhD ಮಾಡಿ ಬೆಳಗಾವಿಯ ಲಿಂಗರಾಜು ಕಾಲೇಜಿನಲ್ಲಿ ಅಧ್ಯಾಪಕ ವೃತ್ತಿ ಆರಂಭಿಸಿ 1968ರಿಂದ 71ರವರೆಗೆ ಶಿಕಾಗೋ ಯೂನಿವರ್ಸಿಟಿಯಲ್ಲಿ ಕನ್ನಡ ಅಧ್ಯಾಪಕರಾಗಿ 1971ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ 1999ರಲ್ಲಿ ನಿವೃತ್ತರಾಗುತ್ತಾರೆ. ನಂತರ 1991ರಿಂದ 97ರವರೆಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ 1997ರಿಂದ 2000ರವರೆಗೆ ಕೇಂದ್ರ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ, ರಾಷ್ಟ್ರೀಯ ನಾಟಕ ಶಾಲೆಯ ಚೇರ್ಮನ್ ಆಗಿ, ಪ್ರಸ್ತುತ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕನ್ನಡದ ಅಗ್ರಗಣ್ಯ ಸಾಹಿತ್ಯಗಳಲ್ಲಿ ಒಬ್ಬರು ಇವರು. 27 ನಾಟಕಗಳು, 6 ಕಾದಂಬರಿಗಳು, 11 ಕವನ ಸಂಕಲನಗಳು, 16 ಸಂಶೋಧನಾ ಕೃತಿಗಳು ಹಾಗೂ ಒಂದು ಮಹಾಕಾವ್ಯವನ್ನು ಸಾಹೇಬರು ಬರೆದಿದ್ದಾರೆ. ಸಾಹಿತ್ಯ ಮಾತ್ರವಲ್ಲದೆ ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕರಾಗಿ, ನಟರಾಗಿ, ಸಂಗೀತ ಸಂಯೋಜಕರಾಗಿ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಹಲವಾರು ಸಾಕ್ಷಿ ಚಿತ್ರಗಳು, ಧಾರಾವಾಹಿಗಳನ್ನು ನಿರ್ದೇಶಿಸಿದ್ದಾರೆ. ಇವರ ನಾಟಕ ಹಾಗೂ ಕಾದಂಬರಿಗಳು ಸಿನಿಮಾಗಳಾಗಿ ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿಗಳನ್ನ ಪಡೆದಿವೆ. ಇವರ ಸಾಧನೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ, ರವೀಂದ್ರನಾಥ್ ಟ್ಯಾಗೋರ್ ಪ್ರಶಸ್ತಿ, ಸಂತ ಕಬೀರ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಪರಿಷತ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಕಲ್ಕತ್ತಾ ಸರ್ಕಾರದಿಂದ ನಂದೀಕರ್ ಪ್ರಶಸ್ತಿ, ಕೇರಳ ಸರ್ಕಾರದಿಂದ ಆಶಾನ್ ಪ್ರಶಸ್ತಿ, ಮಧ್ಯಪ್ರದೇಶ ಸರ್ಕಾರದಿಂದ ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ, ಆಂಧ್ರ ಪ್ರದೇಶ ಸರ್ಕಾರದಿಂದ ಚೋರು ಸಾಹಿತ್ಯ ಪುರಸ್ಕಾರ, 2001ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಹಾಗೂ ಇವರ ಸಮಗ್ರ ಸಾಹಿತ್ಯಕ್ಕೆ 2010ರಲ್ಲಿ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿ ಪಡೆದಿರೋರು ಡಾಕ್ಟರ್ ಚಂದ್ರಶೇಖರ್ ಕಂಬಾರರು. ಹಾಗಾದ್ರೆ ಈ ವಾರದ ಸಾಧಕರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ ಕಂಬಾರರು. ಸರ್, ನಾವೆಲ್ಲ ನಮ್ಮ ಹೆಸರಿನ ಮುಂಚೆ ನಮ್ಮ ಊರಿನ ಹೆಸರು ಇಟ್ಕೊಳ್ತೀವಿ. ಆದ್ರೆ ನಿಮ್ಮ ಊರಿಗೆ ಹೋಗಿದ್ವಿ, ಅಲ್ಲಿ ಏನಾಗಿದೆ ನೋಡಿ. ಅಲ್ಲಿ ಬರ್ದಿದ್ದಾರೆ ಡಾಕ್ಟರ್ ಶ್ರೀ ಚಂದ್ರಶೇಖರ ಕಂಬಾರರ ಹುಟ್ಟೂರು. ಅಂದ್ರೆ ಊರಿನ ಹಿಂದೆ ನಿಮ್ಮ ಹೆಸರನ್ನ ಹಾಕೊಂಡಿದ್ದಾರೆ ಸರ್. ಎಷ್ಟು ಖುಷಿ ಆಗುತ್ತೆ, ಬಹಳ ಹೆಮ್ಮೆ ಆಗುತ್ತೆ. ಸರ್, ನಿಮ್ಮ ಜೀವನವನ್ನ ರಿವೈಂಡ್ ಮಾಡಿ ನೋಡೋದಾಗಿದ್ರೆ, ನಿಮ್ಮ ಬಾಲ್ಯದ ನೆನಪುಗಳಿಗೆ ಹೋಗೋದಾಗಿದ್ರೆ, ನಿಮ್ಮ ಅಮ್ಮ ಅಥವಾ ನಿಮ್ಮ ಅಪ್ಪನ ಬಗ್ಗೆ ಹೇಳಿ. ನಮ್ಮ ತಂದೆ ಕಂಬಾರಿಕೆ ಮಾಡ್ತಿದ್ರು, ನನ್ನ ಅಣ್ಣಂದ್ರೆ ಕಂಬಾರಿಕೆ ಮಾಡ್ತಿದ್ರು. ಆದ್ರೆ ನಾನ್ ಚಿಕ್ಕವನಿದ್ದಾಗ ನನಗೆ ಕಂಬಾರಿಕೆ ಬರ್ಲಿಲ್ಲ, ಅದರಿಂದ ದನ ಕಾಯ್ತಿದ್ದೆ ನಾನು. ಬಟ್ ನಿಮ್ ತಂದೆಯವರಿಗೆ ಅಥವಾ ಅಜ್ಜಂದ್ರಿಗೆ ಈ ಸಾಹಿತ್ಯದ ಒಲವು, ಬರವಣಿಗೆ ಇದರ ಒಲವು ಇತ್ತ ಯಾರಾದ್ರು? ನಮ್ಮ ತಂದೆ ನಾಟಕಕಾರರು. ಓ, ಹಿಂದೆ ತಾನಾಜಿ ಮಾಲ್ಸೂರಿ ಅಂತ ಹೇಳಿ ಒಂದು ನಾಟಕ ಬರೆದು ಆಡಿದ್ರು. ಅವರು ಆಡಿ ಬಹಳ ಪ್ರಸಿದ್ಧರಾಗಿದ್ರು.
ಬಟ್ ನನಗೆ ಸ್ಕೂಲ್ ಹತ್ತಲಿಲ್ಲ ಮೊದಲು. ಕೊನೆಗೆ ಈ ತರ ದನ ಕಾಯಿದೆ ಬಹಳ ಸುಖ ಕಂಡಿತ್ತು ನನಗೆ. ಆವಾಗ ನಮ್ಮಣ್ಣ ಕೈಕಾಲು ಕಟ್ಟಿ ಹೋಗಿ ಸ್ಕೂಲ್ನಲ್ಲಿ ಎಸೆದು ಬಂದ್ಬಿಟ್ಟ. ಸ್ಕೂಲ್ನಲ್ಲಿ ಎಸೆದು ಬಂದ್ಮೇಲೆ ನಮ್ಮ ಮಾಸ್ತರ್ ಕೈಕಾಲು ಬಿಚ್ಚಿ ಹಚ್ಚಿದ್ರು ಸ್ಕೂಲ್ಗೆ. ಆವತ್ತಿನಿಂದ ಸ್ಕೂಲ್ ಶುರುವಾಯ್ತು. ನಿಮ್ಮ ತಾಯಿ ದೈವ ಭಕ್ತಿ ಅಂತೆ ಬಸವಣ್ಣನ ವಚನಗಳೆಲ್ಲ ನಿಮ್ಗೆ ಪರಿಚಯ ಮಾಡ್ಕೊಟ್ಟಿದ್ದು ಅವರೇ ಅಂತ ಕೇಳ್ಪಟ್ವಿ. ನನ್ನ ತಾಯಿ ಬಹಳ ಮಾತಿಗೊಮ್ಮೆ ಒಂದು ತ್ರಿಪದಿ ಹಾಡೋಳು. ಏನು ಎಂತೆಂಥ ಕಥೆಗಳನ್ನು ಹೇಳ್ತಿದ್ರು ಅಂತಂದ್ರೆ ಆ ಕಥೆಗಳನ್ನ ಈಗಲೂ ಒಂದೊಂದ್ಸಲ ನಾನು ಅವುಗಳನ್ನು ಕುರಿತಾಗಿ ಬರಿತಾ ಇರ್ತೀನಿ. ನಿಮ್ಮ ಜಾನಪದದ ಒಲವು ಶುರುವಾಗಿದ್ದು ಅಮ್ಮನಿಂದನ? ಅಲ್ಲಿ ಇಡೀ ನಮ್ಮ ಊರಿನ ವಾತಾವರಣ. ಆಮೇಲೆ ಬಯಲಾಟದ ತಂಡಗಳಿದ್ದು ಅವೆಲ್ಲ ಸೇರಿ ನನ್ನಲ್ಲಿ ಜಾನಪದದ ವಾತಾವರಣವನ್ನು ಸೃಷ್ಟಿ ಮಾಡಿದ್ರು. ನೀವು 10 ವರ್ಷದ ಹುಡುಗನಾಗಿದ್ದಾಗ ಒಂದು ಐತಿಹಾಸಿಕ ಘಟನೆ ನಡೆಯುತ್ತೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ನಾವೆಲ್ಲ ಅದ್ರ ಬಗ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಓದಿದೀವಿ. ನೀವು ಕಣ್ಣಾರೆ ನೋಡಿದಿರಾ? ಅವತ್ತು ಆ ನೆನಪುಗಳು ಏನಿದೆ ಸರ್? ಅವಾಗ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳ್ತಂದ್ರೆ ಪ್ರತಿಯೊಬ್ಬರಲ್ಲೂ ಅದಿತ್ತು. ನಮ್ಮಲ್ಲಿ ಒಬ್ಬರಿದ್ರು, ಅವರು ಒಂದು ನ್ಯೂಸ್ ಪೇಪರ್ ತರಿಸಿದ್ರು, ಒಂದೇ ಒಂದು ನ್ಯೂಸ್ ಪೇಪರ್ ನಮ್ಮ ಊರಿಗೆ. ಅದನ್ನು ಸುಮಾರು 6 ತಿಂಗಳು ಓದ್ತಿದ್ವಿ ನಾವೆಲ್ಲರೂ. ಒಂದೇ ನ್ಯೂಸ್ ಪೇಪರ್? ಹೌದು. ಅಲ್ಲಿ ಏನೇನು ಹಿಸ್ಟ್ರಿ ಇತ್ತು ಆ ಹಿಸ್ಟ್ರಿನ ನಮ್ಮವ್ರು ಪುರಾಣ ಮಾಡೋರು. ಹೇಗೆ ಅಂತ ಹೇಳ್ತಂದ್ರೆ ಗಾಂಧಿ ಮತ್ತು ಜಿನ್ನಾ ಬಹಳ ಮಾತುಕತೆ ಮಾಡಿದ್ರು. ಆಮೇಲೆ ನಾವು 2 ಆಗಬಾರ್ದು, ಒಂದೇ ದೇಶ ಆಗಬೇಕು ಅಂತ ಹೇಳಿದ್ರು ಮಾಡಿದ್ರು ಅಂತೇಳಿ ಇಷ್ಟು ನ್ಯೂಸ್ ಇರ್ತದೆ. ಬಟ್ ನಮ್ಮವ್ರು ಹೆಂಗ್ ಹೇಳೋರು ಅದನ್ನ ಅಂತ ಹೇಳ್ತಂದ್ರೆ, ಗಾಂಧೀಜಿ ಅವ್ರು ಕೂತಿದ್ರಂತೆ. ಆಮೇಲೆ ಜಿನ್ನಾ ಬಂದ, ನಮಸ್ಕಾರ ರೀ ಗಾಂಧಿಯಪ್ಪನವ್ರ ಅಂದ. ಬಾರೋ ಜಿನ್ನಾ, ಏನು ಭಾಳ ದಿವಸ ಆತಲ್ಲೋ ಬಾರೋ ಅಂತೇಳಿ ತಂದು ಕಣ್ಣವ್ರ ಅವರು. ನೋಡ್ರಿ ಗಾಂಧಿಯಪ್ಪನವ್ರ, ನಾವಿಬ್ರು ಬೇರೆ ಆಗಾಕಬೇಕು, ನಮ್ಮ ದೇಶ ಬೇರೆ ನಿಮ್ಮ ದೇಶ, ನಮ್ಮ ಪಾಲ್ ನಮಗ್ ಕೊಡ್ರಿ ಅಂತ ಜಿನ್ನಾ ಅಂದ. ಹುಚ್ಚ, ನಾವ್ ಇವತ್ತು ಒಂದಾಗಿದ್ರೆ ಹುಲಿ ಹೆದರ್ತಾವ, ಒಂದ್ ವೇಳೆ ನಾವು ಬ್ಯಾರಿ 2 ಆದ್ವಿ ಅಂತ ಹೇಳಿತಂದ್ರೆ ಇಲಿ ಹೆದರೋದಿಲ್ಲೋ ನಮಗ, ನಿನಗೇನ್ ತಲೆಗಿಲಿ ಐತೋ ಇಲ್ಲೋ ಅಂತ ಹೇಳಿ ಗಾಂಧಿ ಅಂದ್ರ. ಈ ರೀತಿಯಲ್ಲಿ ನಾವು ಕತೆ ಮಾಡ್ತಿದ್ದೀವಿ. ಇತಿಹಾಸನೆಲ್ಲ ಕತೆ ಮಾಡೋದು ಬಹಳ ಚೆನ್ನಾಗಿದೆ. ಗಾಂಧೀಜಿ ಅವರು ಜಿನ್ನಾ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತಾಡುವಂತ ಒಂದು ಕಲ್ಪನೆಯಲ್ಲಿ ನಾಟಕ ಮಾಡ್ತಾ ಇದ್ರಿ ಆ ವಯಸ್ಸಲ್ಲಿ ಅಂತ. ಇನ್ನೊಂದು ಸ್ವಲ್ಪ ನಮ್ಮ ಊರಿಂದ ಹೇಳ್ಬೇಕು ನೀವು. ನಾನು ಸ್ಕೂಲ್ನಲ್ಲಿ ಸೇರಿದ್ನಲ್ಲ, ನಂಬರ್ 1 ವಿದ್ಯಾರ್ಥಿ ನಾನು. ಸರಿ. ಅಲ್ಲಿ ನಮ್ಮಲ್ಲಿ ಕುರುಬರ ದೇವಸ್ಥಾನ ಇದೆ, ಬೀರೇದೇವರ ದೇವಸ್ಥಾನ. ಬೀರೇದೇವರ ದೇವಸ್ಥಾನದಲ್ಲಿ ಬಹಳ ಕುರುಬರ ಹಾಡುಗಳನ್ನ ಬರೆದಂತ ಒಂದು ದೊಡ್ಡ ಗ್ರಂಥ ಇತ್ತಲ್ಲಿ. ಆ ಗ್ರಂಥವನ್ನು ಪ್ರತಿ ಮಾಡ್ಲಿಕ್ಕೆ ಹೆಚ್ಚಿದ್ರು ಅವರು. ಯಾರು? ಆ ಮಠಾಧೀಶ ದೇವರೇಶಿ ಅವರು ಕೆಲಸ ಕೊಡ್ತಾ ಇದ್ರು. ಅವು ಏನು ಅಂದ್ರೆ ದಿನಾಲು ಶಾಲೆ ಕಲಿಯೋದು, ಸ್ಕೂಲ್ ಮಾಡ್ಕೊಂಡು ಅಲ್ಲಿ ಹೋಗಿ 1-2 ಗಂಟೆ ಅದನ್ನ ಕಾಪಿ ಮಾಡೋದು, ಪ್ರತಿ ಮಾಡೋದು. ಅಲ್ಲಿಂದ ನನ್ನ ಕಾವ್ಯದ ಇದು ಶುರುವಾಯ್ತು. ಈ ಬೀರೇಶ್ವರ ಹಾಡುಗಳು ಎಂತ ಸುಂದರವಾದ ಹಾಡುಗಳು. ಆ ಹಾಡುಗಳನ್ನ ಆ ಛಂದಸ್ಸು ಬರ್ಲಿಕ್ಕೆ ಶುರುವಾಯ್ತು ನನಗೆ, ಆ ಶಬ್ದಗಳು. ಹೀಗಾಗಿ ಅಲ್ಲಿ ಅದ್ರ ಗುಂಟ ಒದ್ದಾಡಿ ನಾನು ಕವಿ ಆದೆ. ಅದೇ ನಾವು ಕೇಳ್ಪಟ್ವಿ, ಆ ದೇವರೇಶಿ ಅವರು ಆ ಹಾಡುಗಳನ್ನ ಹಾಡ್ತಾ ಇದ್ರಂತೆ. ಅದನ್ನ ಬರೆಯಕ್ಕೊಬ್ಬ ಹುಡುಗ ಬೇಕು. ನಿಮ್ಮ ಬರವಣಿಗೆ ತುಂಬಾ ಚೆನ್ನಾಗಿತ್ತು, ನೀವು ಬಹಳ ಶಾರ್ಪ್ ಆಗಿದ್ದಂತೆ. ನಿಮ್ಮನ್ನ ಕರೆದು ನೀವು ಬರೆಯಕ್ ಶುರು ಮಾಡಿದ್ರಿ. ಇಷ್ಟು ದಪ್ಪ ಬುಕ್ ನೀವು ಆ ಕಾಲದಲ್ಲೇ ಬರ್ದಿದ್ದೀರಿ ಅಂತ ಅವ್ರು ಹೇಳಿ. 1 ಇಯರ್ ಬರ್ದ್ರಿ.